ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣ್ತಾ ಇದೆ. ಏನಂತಲೂ ಹೇಳ್ತೀನಿ, ಭಾರತದ ಪ್ರಧಾನಿಗೆ ದೊಡ್ಡಣ್ಣ ಭರ್ಜರಿ ಸ್ವಾಗತ ಕೊಟ್ಟು ಸಾಲು ಸಾಲು ಒಪ್ಪಂದಕ್ಕೆ ಅಂಕಿತ ಹಾಕಿ ಉಗ್ರರಿಗೂ ಚಮಕ್ ಕೊಟ್ಟರು. ಇವತ್ತು ವಿಶೇಷವಾಗಿ ನರೇಂದ್ರ ಮೋದಿ ಅವರು ಕೂತಾಗ ಡೊನಾಲ್ಡ್ ಟ್ರಂಪ್ ಆ ಚೇರನ್ನು ಎಳೆದು ಅವರನ್ನು ಕೂರಿಸಿ ನಂತರ ಅವರು ಎದ್ದೇಳುವಂಥ ಸಂದರ್ಭದಲ್ಲೂ ಕೂಡ ಆ ಚೇರ್ ಎಳೆದಿದ್ದು ಒಂದು ರೀತಿಯಲ್ಲಿ ಭಾರತಕ್ಕೆ ಸಿಗ್ತಾ ಇರುವಂತಹ ಒಂದು ಗೌರವ ಅಂತ ಅನಿಸ್ತು. ಈ ಹಿಂದೆ ಸಿಕ್ಕಿಲ್ಲ ಅಂತಲ್ಲ, ಸಿಕ್ಕಿದೆ, ಆದರೆ ಅದು ವೃದ್ಧಿಯಾಗ್ತಾನೆ ಹೋಗಬೇಕು ಪ್ರತಿ ಸಲ ಕೂಡ ಅಂತ. ಡೊನಾಲ್ಡ್ ಟ್ರಂಪ್ ನಮ್ಮ ಪ್ರಧಾನಿಗೆ, ಅದು ನರೇಂದ್ರ ಮೋದಿ ಆಗಿರಲಿ ಅಥವಾ ಯಾರೇ ಆಗಿರಲಿ, ನಮ್ಮ ಪ್ರಧಾನಿ, ಭಾರತ ದೇಶದ ಪ್ರಧಾನಿಗೆ ಆ ಒಂದು ರೆಸ್ಪೆಕ್ಟ್ ಸಿಕ್ಕಾಗ ನಮ್ಮನ್ನು ಯಾವ ರೀತಿ ಗಮನಿಸ್ತಾ ಇದೆ ವಿಶ್ವ ಅನ್ನುವಂಥ ಒಂದು ಸಂತೋಷ, ಧನ್ಯತಾ ಭಾವ ನಮಗುಂಟಾಗುತ್ತೆ. ಬನ್ನಿ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಅಮೆರಿಕದಲ್ಲಿ ಮೋದಿಗೆ ರಾಜ ಮರ್ಯಾದೆ, ಭರ್ಜರಿ ಗಿಫ್ಟ್ ಕೊಟ್ಟ ದೊಡ್ಡಣ್ಣನಿಂದ ತಗಾದೆ. ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಅಮೆರಿಕ ಪ್ರವಾಸ ಮುಗಿಸಿ ಸ್ವದೇಶಕ್ಕೆ ಹಿಂದಿರುಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ 2ನೇ ಬಾರಿಗೆ ಆಯ್ಕೆಯಾದ ನಂತರ ಆಹ್ವಾನದ ಮೇರೆಗೆ ಯುಎಸ್ಗೆ ನಮೋ ತೆರಳಿದ್ರು. ಮೋದಿಗೆ ವೈಟ್ ಹೌಸ್ನಲ್ಲಿ ರಾಜ ಮರ್ಯಾದೆ ಸಿಕ್ಕಿದೆ. ಟ್ರಂಪ್ ಮಿಸ್ ಯು ಅನ್ನೋ ಮೂಲಕ ಅಚ್ಚರಿ ಮೂಡಿಸಿದ್ರು. ಡೊನಾಲ್ಡ್ ಟ್ರಂಪ್ ಮೋದಿ ನಡುವಿನ ಫ್ರೆಂಡ್ಶಿಪ್ ಜಗತ್ತಿನ ಗಮನ ಸೆಳೆದಿದೆ. ಶ್ವೇತಭವನದಲ್ಲಿ ವೀಕ್ಷಕರ ಪುಸ್ತಕಕ್ಕೆ ಸಹಿ ಹಾಕುವಾಗ ಮೋದಿ ಕೂರುವ ಕುರ್ಚಿಯನ್ನ ಕೂಡ ಟ್ರಂಪ್ ಸರಿಸಿದ್ದು ಗಮನ ಸೆಳೆಯಿತು. ಈ ವಿಡಿಯೋಗಳು ಇಂಟರ್ನೆಟ್ನಲ್ಲಿ ಭಾರಿ ವೈರಲ್ ಆಗುತ್ತಿದೆ. ಭಾರತಕ್ಕೆ F-35 ಯುದ್ಧ ವಿಮಾನ ಕೊಡಲಿದೆ ಅಮೆರಿಕ. ಭಾರತದ ಸೇನೆಯಲ್ಲಿ 5ನೇ ತಲೆಮಾರಿನ ಯುದ್ಧ ವಿಮಾನಗಳ ಕೊರತೆ ಇದೆ. ನಮ್ಮ ಬಳಿ ಇರೋ ಪ್ರಬಲ ಯುದ್ಧ ವಿಮಾನ ರಫೇಲ್ 4.5ನೇ ತಲೆಮಾರಿನ ಯುದ್ಧ ವಿಮಾನವಾಗಿದೆ. ನಮ್ಮ ವೈರಿ ಚೀನಾ ಈಗಾಗಲೇ 6th ಜನರೇಷನ್ ಯುದ್ಧ ವಿಮಾನವನ್ನು ಅನಾವರಣ ಮಾಡಿದೆ. ಇದೀಗ ಅಮೆರಿಕ ತನ್ನ 5ನೇ ತಲೆಮಾರಿನ F-35 ಫೈಟರ್ ಜೆಟ್ಗಳನ್ನು ಭಾರತಕ್ಕೆ ನೀಡಲು ಮುಂದಾಗಿದೆ. Starting this year, we'll be increasing military sales to India by many billions of dollars. We're also paving the way to ultimately provide India with the F-35 stealth fighters. In 2017, my administration revived and reinvigorated the Quad security partnership. ಉಗ್ರ ತಹವೂರ್ ರಾಣಾನನ್ನ ಹಸ್ತಾಂತರಿಸಲಿದೆ ಯುಎಸ್. Today, I'm pleased to announce that my administration has approved the extradition of one of the plotters and one of the very evil people of the world, and having to do with the horrific 2008 Mumbai terrorist attack, to face justice in India. So he's going to be going back to India to face justice. ಮೋದಿ ಮುಂದೆಯೇ ಬ್ರಿಕ್ಸ್ಗೆ ಟ್ರಂಪ್ ಕೌಂಟರ್. If they want to play games with the dollar, then they're going to be hit with a 100% tariff the day they mention that they want to do it. And they will come back and say, we beg you not to do this. BRICS is dead since I mentioned that. ಭಾರತದ ಪ್ರಧಾನಿ ಮೋದಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ವಿಶೇಷ ಗಿಫ್ಟ್ ಕೊಟ್ಟಿದ್ದಾರೆ. ಅವರ್ ಜರ್ನಿ ಟುಗೆದರ್ ಎಂಬ ಪುಸ್ತಕ ಉಡುಗೊರೆಯಾಗಿ ನೀಡಿದ್ದಾರೆ. ಹೌದು, ಮೋದಿ ಕಾರ್ಯಕ್ರಮ ಸೇರಿದಂತೆ ಅಹಮದಾಬಾದ್ನ ನಮಸ್ತೆ ಟ್ರಂಪ್ ಕಾರ್ಯಕ್ರಮದ ಫೋಟೋಗಳು ಈ ಪುಸ್ತಕದಲ್ಲಿವೆ. ಜೊತೆಗೆ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಯು ಆರ್ ಗ್ರೇಟ್ ಎಂದು ಬರೆದಿದ್ದು ಕೂಡ ಭಾರಿ ವೈರಲ್ ಆಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪ್ರೈಮ್ ಮಿನಿಸ್ಟರ್ ಯು ಆರ್ ಗ್ರೇಟ್. ನೋಡ್ರಿ ಯಾರು ಬರೀತಾ ಇರೋದು. ಆಮೇಲೆ ನಾನೊಂದು ಪದೇ ಒಂದು ಮಾತು ಹೇಳ್ತಾ ಇರ್ತೀನಿ, ದೇಶದ ಸಂಭ್ರಮ, ದೇಶದ ಗೌರವ ಸಂಭ್ರಮದ ವಿಚಾರ ಬಂದಾಗ ನೀವು ಯಾವುದೇ ಪಕ್ಷಗಳಾಗಿರಿ ಸಂಭ್ರಮಿಸ್ತಾ ಇರಿ. ಇದು ದೇಶ ಇದ್ದರೆ ಮಾತ್ರ ಉಳಿದದ್ದೆಲ್ಲ. ಪಾರ್ಟಿ ಇರುತ್ತೋ ಇರೋದು ಗೊತ್ತಿಲ್ಲ, ದೇಶ ಇದ್ದೇ ಇರುತ್ತಲ್ಲ. 50 ವರ್ಷ ಕಳೆದ ನಂತರ ಕಾಂಗ್ರೆಸ್ ಇರುತ್ತೋ, BJP ಇರುತ್ತೋ, ಇನ್ನೊಂದು ಪಾರ್ಟಿ ಇರುತ್ತೋ ನಮ್ಗೆ ಗೊತ್ತಿಲ್ಲ, ದೇಶ ಇರುತ್ತೆ. ಆ ದೇಶಕ್ಕೆ ಸಿಗುವಂಥ ಮರ್ಯಾದೆ, ಗೌರವ, ಇದನ್ನೆಲ್ಲ ನಾವು ಸಂಭ್ರಮಿಸಬೇಕು. ಅದು ಇವತ್ತಾಯಿತು. ಸರಿ, ಇಷ್ಟೆಲ್ಲ ಆಯ್ತಲ್ಲ, ಏನು ಸಿಗುತ್ತೆ ನಮಗೆ ಭಾರತಕ್ಕೆ? 5ನೇ ತಲೆಮಾರಿನ ಯುದ್ಧ ವಿಮಾನ ಬೇಕಿತ್ತು. 5ನೇ ತಲೆಮಾರಿನ 5th ಜನರೇಷನ್ ವಿಮಾನ. ಮೊನ್ನೆ ನಾವು ಯಲಹಂಕ ವಾಯುನೆಲೆಯಲ್ಲಿ ತೋರಿಸಿದ್ವಿ ಇದೇ ವಿಮಾನವನ್ನು, ವಿವರಿಸ್ತಾ ಇದ್ರು. F-35 ಡೀಲ್ ನಿಜಕ್ಕೂ ಅತ್ಯುತ್ತಮವಾದ ಬೆಳವಣಿಗೆ. ಇದು ನಮ್ಮ ಬಳಿ ಬರುತ್ತೆ. F-35 ಲಾಕ್ಹೀಡ್ ಮಾರ್ಟಿನ್ ಕಂಪನಿ ವಿಮಾನ ಭಾರತಕ್ಕೆ ಬರುತ್ತೆ.
F-35 5ನೇ ತಲೆಮಾರಿನ ಫೈಟರ್ ಜೆಟ್ ವಿಮಾನ. ಯಾಕೆ ಇದು ಇಂಪಾರ್ಟೆಂಟ್ ಅಂತಂದರೆ ಚೀನಾ ಬಳಿ ಇದೆ, ರಷ್ಯಾ ಬಳಿ ಇದೆ, ಅಮೆರಿಕ ಬಳಿ ಇದೆ ಇಂಥ ವಿಮಾನಗಳು. ಈಗ ಭಾರತದ ಬಳಿ ಕೂಡ ಈ ವಿಮಾನ ಬರುತ್ತೆ. ಚೀನಾ ಬಳಿ ಚೆಂಗ್ಡು J-20 ಫೈಟರ್ ಜೆಟ್ ವಿಮಾನ ಇದೆ. ರಷ್ಯಾ ಬಳಿ ಸುಕೋಯ್ Su-57 ಇದೆ. ತೆರಿಗೆ ಹೊಡೆತದಿಂದ ಪಾರಾಗೋದಕ್ಕೆ ಅವಕಾಶ ಇದೆ. ತೆರಿಗೆ ಆಮೇಲೆ ಹೆಂಗಾಗ್ಬಿಟ್ಟಿದ್ದೀವಿ ನಾವು ಅಂತಂದರೆ, ಈಗ ನರೇಂದ್ರ ಮೋದಿ ಅವರು ಹೋದರೆ ಅದಕ್ಕೇನಾದರೂ ಟೀಕೆ ಟಿಪ್ಪಣಿ ಕಾಂಗ್ರೆಸ್ಸಿಗರಿಂದಿರುತ್ತೆ. ಈ ಹಿಂದೆ ಕಾಂಗ್ರೆಸ್ನ ನಾಯಕರು ಹೋಗಿ ಪ್ರಧಾನಮಂತ್ರಿಗಳು ಹೋದಾಗ BJP ಅವರಿಂದ ಟೀಕೆ ಟಿಪ್ಪಣಿ. ನಾವು ಒಂದಾಗಿ ಹೋಗೋದು ಯಾವಾಗಪ್ಪ? ನೋಡಿ, ಭಾರತ ಅಮೆರಿಕ ನಡುವೆ ವಾಣಿಜ್ಯ ವ್ಯವಹಾರಗಳಿವೆ, ಸಾಕಷ್ಟು ವ್ಯವಹಾರಗಳಿವೆ. ಸೊ ಈಗ ಕಚ್ಚಾ ವಸ್ತುಗಳು, ಕಂಪ್ಯೂಟರ್, IT ಬಿಡಿಭಾಗಗಳು ಇವೆಲ್ಲವೂ ಕೂಡ ತೆರಿಗೆ ವ್ಯಾಪ್ತಿಗೆ, ತೆರಿಗೆ ಹೊಡೆತದಿಂದ ಪಾರಾಗುತ್ತೆ. ಆಹಾರ ಸಾಮಗ್ರಿಗಳು ಆಮದನಿ ಆಗ್ತಾನೆ ಇದೆ. ಇದೀಗ ಭಾರತ ಹಾಕಿದ್ದಷ್ಟೇ ಟ್ಯಾಕ್ಸ್ ಅಮೆರಿಕ ಹಾಕತ್ತೆ. ಇನ್ನು ತೈಲ ಆಮದು ನಮಗೆ ಅರಬ್ ರಾಷ್ಟ್ರಗಳಿಂದ ಸಿಗ್ತಾ ಇತ್ತು. ಹಾಗಾಗಿ ಯಾವುದೇ ಸಮಸ್ಯೆಗಳು ಬಂದಾಗಲೂ ಕೂಡ ಅರಬ್ ರಾಷ್ಟ್ರಗಳ ಜೊತೆ ನಾವು ಚೆನ್ನಾಗಿರ್ತಾ ಇದ್ವಿ. ಒಂದು 3 ಕಾಸಿನ ಲಾಭನೂ ಆಗಲಿಲ್ಲ. ಆಮೇಲೆ ನಮಗೆ ನಾವು ಪ್ಯಾಲೆಸ್ಟೀನ್ಗೆ ಸಪೋರ್ಟ್ ಮಾಡ್ತಾ ಇದ್ದದ್ದೇ ಆ ಕಾರಣಕ್ಕಾಗಿ. ಅವರು ನಮ್ಮನ್ನೇನು ಕೇರೆ ಮಾಡಲಿಲ್ಲ. ಆಮೇಲೆ ಇಸ್ರೇಲ್ನತ್ತ ವಾಲೋದಕ್ಕೆ ಶುರುವಾಯಿತು. ನರಸಿಂಹರಾವ್ ಅವರ ಕಾಲದಲ್ಲೇ ವಾಲೋದಕ್ಕೆ ಶುರುವಾಯಿತು. ನರೇಂದ್ರ ಮೋದಿ ಅದನ್ನು ಕಂಪ್ಲೀಟ್ 100% ಮಾಡಿಬಿಟ್ರು. ನಮಗೆ ಭಯ ಇದ್ದದ್ದು, ಅಯ್ಯೋ ತೈಲ ಕೊಟ್ಟಿಲ್ಲ ಅಂದರೆ ಹೆಂಗೆ ಅಂತೇಳಿ. ಈಗ ನಮಗೆ ರಷ್ಯಾ ತೈಲ ಕೊಡ್ತಾ ಇದೆ. ಈಗ ಅಮೇರಿಕಾದಲ್ಲಿ ಸಾಕಷ್ಟು ತೈಲ ಸಂಗ್ರಹಗಾರ ಇದೆ. ಮೋದಿ ಟ್ರಂಪ್ ನಡುವೆ ತೈಲ ಆಮದು ಬಗ್ಗೆ ಚರ್ಚೆ ಆಗಿದೆ. ಅಮೆರಿಕದಲ್ಲಿ ಅಪಾರ ಪ್ರಮಾಣದ ತೈಲ ಸಂಗ್ರಹಗಾರವಿದೆ. ಸದ್ಯ ಜಗತ್ತಿಗೆ ತೈಲ ನೀಡ್ತಾ ಇದೆ ಅರಬ್ ರಾಷ್ಟ್ರಗಳು. ಅರಬ್ಬರ ಅಬ್ಬರಕ್ಕೆ ಬ್ರೇಕ್ ಹಾಕೋದು ಟ್ರಂಪ್ ಪ್ಲಾನ್ ಆಗಿದೆ. ಇತ್ತೀಚೆಗೆ ರಷ್ಯಾದಿಂದ ತೈಲ ತರಿಸ್ಕೊಳ್ತಾ ಇದೆ ಭಾರತ. ಈಗ ಅಮೆರಿಕ ಕೂಡ ತೈಲ ಸರಬರಾಜಿಗೆ ಮುಂದಾಗ್ತಾ ಇದೆ. ಸೊ ಹಾಗಾಗಿ ಡಬಲ್ ಲಾಭ ಈ ಅಮೆರಿಕ ಪ್ರವಾಸದಿಂದ ಭಾರತಕ್ಕೆ ಆಗ್ತಾ ಇದೆ. ಇದು ನಾವು ಹೆಮ್ಮೆ ಪಡುವಂಥ ವಿಚಾರ. ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣ್ತಾ ಇದೆ. ಏನಂತಲೂ ಹೇಳ್ತೀನಿ. ಭಾರತದ ಪ್ರಧಾನಿಗೆ ದೊಡ್ಡಣ್ಣ ಭರ್ಜರಿ ಸ್ವಾಗತ ಕೊಟ್ಟು ಸಾಲು ಒಪ್ಪಂದಕ್ಕೆ ಅಂಕಿತ ಹಾಕಿ ಉಗ್ರರಿಗೂ ಚಮಕ್ ಕೊಟ್ಟರು. ಇವತ್ತು ವಿಶೇಷವಾಗಿ ನರೇಂದ್ರ ಮೋದಿ ಅವರು ಕೂತಾಗ ಡೊನಾಲ್ಡ್ ಟ್ರಂಪ್ ಆ ಚೇರನ್ನು ಎಳೆದು ಅವರನ್ನು ಕೂರಿಸಿ ನಂತರ ಅವರು ಎದ್ದೇಳುವಂಥ ಸಂದರ್ಭದಲ್ಲೂ ಕೂಡ ಆ ಚೇರ್ ಎಳೆದಿದ್ದು ಒಂದು ರೀತಿಯಲ್ಲಿ ಭಾರತಕ್ಕೆ ಸಿಗ್ತಾ ಇರುವಂತಹ ಒಂದು ಗೌರವ ಅಂತ ಅನಿಸ್ತು. ಈ ಹಿಂದೆ ಸಿಕ್ಕಿಲ್ಲ ಅಂತಲ್ಲ, ಸಿಕ್ಕಿದೆ. ಆದರೆ ಅದು ವೃದ್ಧಿಯಾಗ್ತಾನೆ ಹೋಗಬೇಕು ಪ್ರತಿ ಸಲ ಕೂಡ ಅಂತ. ಡೊನಾಲ್ಡ್ ಟ್ರಂಪ್ ನಮ್ಮ ಪ್ರಧಾನಿಗೆ, ಅದು ನರೇಂದ್ರ ಮೋದಿ ಆಗಿರೋ ಅಥವಾ ಯಾರೇ ಆಗಿರಲಿ, ನಮ್ಮ ಪ್ರಧಾನಿ, ಭಾರತ ದೇಶದ ಪ್ರಧಾನಿಗೆ ಆ ಒಂದು ರೆಸ್ಪೆಕ್ಟ್ ಸಿಕ್ಕಾಗ ನಮ್ಮನ್ನು ಯಾವ ರೀತಿ ಗಮನಿಸ್ತಾ ಇದೆ ವಿಶ್ವ ಅನ್ನುವಂಥ ಒಂದು ಸಂತೋಷ, ಧನ್ಯತಾ ಭಾವ ನಮಗುಂಟಾಗುತ್ತೆ. ಬನ್ನಿ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಅಮೆರಿಕದಲ್ಲಿ ಮೋದಿಗೆ ರಾಜ ಮರ್ಯಾದೆ. ಭರ್ಜರಿ ಗಿಫ್ಟ್ ಕೊಟ್ಟ ದೊಡ್ಡಣ್ಣನಿಂದ ತಗಾದೆ. ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಅಮೆರಿಕ ಪ್ರವಾಸ ಮುಗಿಸಿ ಸ್ವದೇಶಕ್ಕೆ ಹಿಂದಿರುಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ 2ನೇ ಬಾರಿಗೆ ಆಯ್ಕೆಯಾದ ನಂತರ ಆಹ್ವಾನದ ಮೇರೆಗೆ ಯುಎಸ್ಗೆ ನಮೋ ತೆರಳಿದ್ರು. ಮೋದಿಗೆ ವೈಟ್ ಹೌಸ್ನಲ್ಲಿ ರಾಜ ಮರ್ಯಾದೆ ಸಿಕ್ಕಿದೆ. ಟ್ರಂಪ್ ಮಿಸ್ ಯು ಅನ್ನೋ ಮೂಲಕ ಅಚ್ಚರಿ ಮೂಡಿಸಿದ್ರು. ಡೊನಾಲ್ಡ್ ಟ್ರಂಪ್ ಮೋದಿ ನಡುವಿನ ಫ್ರೆಂಡ್ಶಿಪ್ ಜಗತ್ತಿನ ಗಮನ ಸೆಳೆದಿದೆ. ಶ್ವೇತಭವನದಲ್ಲಿ ವೀಕ್ಷಕರ ಪುಸ್ತಕಕ್ಕೆ ಸಹಿ ಹಾಕುವಾಗ ಮೋದಿ ಕೂರುವ ಕುರ್ಚಿಯನ್ನ ಕೂಡ ಟ್ರಂಪ್ ಸರಿಸಿದ್ದು ಗಮನ ಸೆಳೆಯಿತು. ಈ ವಿಡಿಯೋಗಳು ಇಂಟರ್ನೆಟ್ನಲ್ಲಿ ಭಾರಿ ವೈರಲ್ ಆಗುತ್ತಿದೆ. ಭಾರತಕ್ಕೆ F-35 ಯುದ್ಧ ವಿಮಾನ ಕೊಡಲಿದೆ ಅಮೆರಿಕ. ಭಾರತದ ಸೇನೆಯಲ್ಲಿ 5ನೇ ತಲೆಮಾರಿನ ಯುದ್ಧ ವಿಮಾನಗಳ ಕೊರತೆ ಇದೆ. ನಮ್ಮ ಬಳಿ ಇರೋ ಪ್ರಬಲ ಯುದ್ಧ